ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬ್ರೆಡ್ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀವಿ. ಸುಮ್ಮನೆ ಮಳೆ ಇಲ್ಲ, ಒಳಬಿದೆಯಲ್ಲ, ಸೊ ಹಾಗಾಗಿ ಸುಮ್ಮನೆ ಹೊರಗಡೆ ಕೂತ್ಕೊಂಡು ನಮ್ಮನೆಯವರು ಇಷ್ಟು ದಿನ ಫುಲ್ ಬ್ಯುಸಿಯಾಗಿದ್ದರು. ಹಾಗಾಗಿ ಸುಮ್ಮನೆ ಹಾಗೆ ಕೂತ್ಕೊಂಡು ಹೊರಗಡೆ ಕಾಫಿ ಕುಟ್ಕೊಂಡು ಹಾಗೆ ಬ್ರೆಡ್ ಇತ್ತು, ಬ್ರೆಡ್ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಹೊರಗಡೆ ಬಂದಿದ್ವಿ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ವಿ ಅಷ್ಟೇ. ಚೆನ್ನಾಗಿದೆ ಅಲ್ವ ರೀ? ಇದು ನಾವು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಇದೇ ಥರ ಇತ್ತು. ಆ್ಯಕ್ಚುಲಿ ಈವ್ನಿಂಗ್ ವೀಡಿಯೋಸ್ ಅಂತ ಮಾಡ್ತಾಯಿದ್ವಿ, ಸ್ನ್ಯಾಕ್ಸ್ ವೀಡಿಯೋಸ್ ಅಂತ. ಇವತ್ತು ನಮ್ಮ ಅಮ್ಮನ ಹೊರಗಡೆ ಕಟ್ಟಿದ್ವಿ. ಕ್ಯಾಮ್ರಾ ಹಿಂಭಾಗದಲ್ಲಿದೆ, ಅದು ಇಲ್ಲೇನು ಮುಟ್ಟಕ್ಕೆ ಬಿಡಲ್ಲ ನಮ್ಮನ್ನ, ಹಂಗಾಗಿ ಅಲ್ಲಿ ಕೂರಿಸಿದ್ವಿ. ಕೊನೆಗೆ ವೀಡಿಯೋ ಕೊನೆಯಲ್ಲಿ ಕರ್ಕೊಂಡ್ಬರ್ತೀವಿ. ಅದು ಹೊಗಳ್ತಾ ಇದೆ, ನಮ್ಮನ್ನು ಬಿಟ್ಟು ಹೋಗ್ಕೋತಿದ್ದೀರಾ ಅಂತ. ಜೋರಿ ಅಂದರೆ ಅಂದ್ಕೊಂಡಿದ್ದ ತಕ್ಷಣ ಮಾಡೋಕ್ಕಾಗಲ್ಲ ಕೆಲವೊಂದು, ಆದರೆ ಈಸಿಯಾಗಿ ರುಚಿಯಾಗಿ ಮಾಡೋ ಅಂಥದ್ದಿದೆ. ಅಂಥ ದೊಡ್ಡ ರೆಸಿಪಿ ಏನಲ್ಲ ನೋಡಿ. ಬರೀ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದೆರಡನ್ನ ಚೆಂದಾಗಿ ಈಗ ಮಿಕ್ಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಸ್ವಲ್ಪ ಹಾಗೆ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆದರೆ ಟೇಸ್ಟಿಯಾಗಿ ಬರಬೇಕು ಅಂದರೆ ನೋಡಿ, ವೆಜ್ ಮಯೋನಿಸ್ ಅಂತ ಈ ಸಾಸ್ ಹಾಕಿಬಿಟ್ರೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ. ಇದು ಹಾಕಿದ್ರೇ ಈ ಬ್ರೆಡ್ ಟೋಸ್ಟಿಗೆ ರುಚಿ ಕೊಡೋ ಅಂಥದ್ದು. ನಾನು ಆ್ಯಕ್ಚುಲಿ ಜಾಸ್ತಿ ಮಾಡ್ಕೊಂಡು ತಿಂತೀವಿ. ಅದೇ ಆ್ಯಕ್ಚುಲಿ ಬ್ರೆಡ್ ದೊಡ್ಡ ತೊಗೊಬಂದು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ತುಂಬ ಯೂಸ್ ಮಾಡ್ತೀನಿ ನಾವು ಸಂಡೇ ಎಲ್ಲ. ಇದು ಹಾಕ್ಬಿಟ್ಟು ನೋಡಿ ಚೆಂದಾಗಿ ಮಿಕ್ಸ್ ಮಾಡಬೇಕು. ಇದು ಹಾಕಿದ್ರೇ ಅಷ್ಟು ರುಚಿಯಾಗಿ ಬರುತ್ತೆ ಇದು. ಈಗ ಬ್ರೆಡ್ನ ಬಿಸಿ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ತುಪ್ಪ ಹಾಕಿದರೆ ಬ್ರೆಡ್ಡಿಗೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ತಾ ಇದ್ರೆ ಆ ಬ್ರೆಡ್ಡಿಗೂ ಆ ತುಪ್ಪಗೂ ಅದೆಷ್ಟು ಚೆನ್ನಾಗಿರುತ್ತೆ ಅಂದರೆ, ಆ ತುಪ್ಪ ಹಾಕಿದ್ರೇ ಈ ಬ್ರೆಡ್ಡಿಗೂ ಮತ್ತು ಆ ಸಾಸ್ಗೂ ಎಲ್ಲ ಒಂದಕ್ಕೊಂದು ಕಾಂಬಿನೇಷನ್ ಅಷ್ಟು ಚೆನ್ನಾಗಿರುತ್ತೆ. ಮಲ್ಟಿಗ್ರೈನ್ ಅಂತ, ಮಲ್ಟಿಗ್ರೈನ್ ಬ್ರೆಡ್. ತುಂಬ ಸಿಂಪಲ್ ಇದು. ಅದೇನಿದೆ ಅಂತ ಗೊತ್ತಿಲ್ಲ. ನಮ್ಮ ಮಗಳು ಈಗ ಹೊಸ್ದಾಗಿ ಸ್ಕೂಲಿಗೆ ಸೇರಿಸಿದ್ದೀವಿ ಇದನ್ನು. ಹಂಗಾಗಿ ಈಗ ಎಲ್ಲ ಸ್ಟಡೀಸ್ ಎಲ್ಲ ಸ್ಟಾರ್ಟ್ ಆಗಿದೆ ಮಗಳದು, ಅಲ್ವಾ ಮಗಳೇ? ನೋಡಿ ಅಮ್ಮ ಎಲ್ಲಿದೆ ಅಂತ ಅಂದ್ಕೊಂತಿದ್ದೀರಾ? ನೋಡಿ ಅಲ್ಲಿ ಅಮ್ಮನ ಅಲ್ಲಿ ಕಟ್ಟಾಕಿದ್ದೀವಿ. ಯಾವ್ದು ತಿಂತೀರಾ ಮಗಳೇ ಇದರಲ್ಲಿ ನೀವು? ಇದು ಮತ್ತೆ ಇದನ್ನು ತಿಂತೀನಿ, ಇದನ್ನು ತಿನ್ನಲ್ಲ. ಇದನ್ನು ತಿಂತೀರಾ? ಇದನ್ನ ಇದು ಕ್ಲೌಡ್ ಫಿಶ್ ಅಂತಾರೆ ಇದಕ್ಕೆ ರೆಡಿ. ಯಾಕಂದ್ರೆ ಇಲ್ಲಿ ಕ್ಲೌಡ್ ತರ ವೈಟ್ ಇರುತ್ತಲ್ಲ ಅದಕ್ಕೇನೆ. ಇದು ಸ್ಟಾರ್ ಫಿಶ್. ಓ, ಸ್ಟಾರ್ ಫಿಶ್. ಇದು ಅರಕಪ್ಪೆ. ಆಮೇಲೆ ಇದು ತಿಂತೀರಲ್ವ ನೀವು? ತಿಂದಿದ್ದೀರಾ ಇದನ್ನ? ಅದ್ಯಾರು ತಿನ್ನಲ್ವಲ್ಲ? ತಿಂತಾರೆ ಮಗಳೇ, ಚೈನಾದಲ್ಲೆಲ್ಲ ತಿಂತಾರೆ ಅದನ್ನು. ಸಿಕ್ಕಾಪಟ್ಟೆ ಫೇಮಸ್ ಫುಡ್ ಅದು ಚೈನಾದಲ್ಲಿ. ಶಾರ್ಕ್ ಇದು ಸೌಂಡ್ ನೋಡಿದ್ರೆ ಎದುರ್ಕೊಂಡು ಹೋಗುತ್ತೆ ಅಲ್ವಾ? ಎಲ್ಲ ರೈಮ್ಸ್ ಅಲ್ಲಿ ನೋಡಿ ಕಲ್ತ್ಕೊಬಿಟ್ಟಿದ್ದೀರಾ ಎಲ್ಲದನ್ನು. ನಮ್ಮ ಅಣ್ಣನೇ ಹೇಳಿದ್ದ ಶಾರ್ಕ್ನ, ಇದು ಶಾರ್ಕ್ ಗಿಂತ ದೊಡ್ಡದಿದು ಪ್ಲಮ್ಮರ್ ಇಂಗ್ಲಿಷ್ ಅಲ್ಲಿ. ಅದು ಇದಕ್ಕ ಬಾರ್ಬರ್ ಮಗಳೇ, ಅದು ಪ್ಲಮ್ಮರ್ ಅಲ್ಲ. ಪ್ಲಮ್ಮರ್ ಅಂದ್ರೆ ನೀವು ಅದಕ್ಕೆ ಓದೋದು ಕಲಿಬೇಕು ಅನ್ನೋದು. ಕ್ಷೌರಿಕ ಇಲ್ಲಿ ನೋಡಿ, ಕನ್ನಡದಲ್ಲೂ ಬರ್ದಿದೆ ಕ್ಷೌರಿಕ. ಇದು ಬಾರ್ಬರ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಅವನ್ನ. ಹಾಂ, ನಮ್ಮ ಮ್ಯಾಮ್ ಅದು ಸೇಮ್ ಅದನ್ನ ಹೇಳ್ಕೊಡೋದು. ಇದು ಸ್ಕೂಲ್ ಬುಕ್ ಅಲ್ಲ, ಅಡಿಷನಲ್ ಬುಕ್ ನಿಮಗೆ ಕಲಿಯೋದಕ್ಕೆ ಎಕ್ಸ್ಟ್ರಾ. ಸಸ್ಯ ಮತ್ತು ಅದರ ಅಂಗಗಳು ಇಂಗ್ಲೀಷಲ್ಲಿ ಏನಂತಾರೆ? ಪ್ಲಾಂಟ್ಸ್ ಆ್ಯಂಡ್ ಇಟ್ಸ್ ಪಾರ್ಟ್ಸ್. ಅಂದರೆ ಪಾರ್ಟ್ಸ್ ಅಂದರೆ ಏನು? ನಿಮ್ಮ ದೇಹದಲ್ಲಿ ಒಂದೊಂದು ಪಾರ್ಟ್ಸ್ ಇದೆ ನೋಡಿ. ಕೈ, ತಲೆ, ಮೂಗು, ಬಾಯಿ, ಕಣ್ಣು, ಆ ರೀತಿ ಪ್ಲಾಂಟ್ಸ್ಗಳಿಗೂ ಪಾರ್ಟ್ಸ್ ಇದೆ. ಹಾಂ, ಆ್ಯಕ್ಚುಲಿ ಈ ಪ್ಯಾನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಆ್ಯಕ್ಚುಲಿ ನಾನು ಇದು ನೋಡೋಕ್ಕೆ ಚೆನ್ನಾಗಿತ್ತಲ್ಲ ಅಂತ ವಿಶಾಲ್ ಮಾರ್ಟಿಗೆ ಹೋಗಿದ್ದಾಗ ನೋಡೋಕ್ಕೆ ಚೆನ್ನಾಗಿತ್ತಲ್ಲ ಅಂತ ಆ್ಯಕ್ಚುಲಿ ತಗೊಬಂದೆ. ಬಟ್ ತುಂಬ ಬಾಳಿಕೆ ಬಂತು. ಬರೀ 100 ರೂಪಾಯಿ ಅಷ್ಟೇ. ನಾನು ಯಾವಾಗಲೂ ಬ್ರೆಡ್ ಆಗಲಿ ಆಮ್ಲೆಟ್ ಆಗಲಿ ಜಾಸ್ತಿ ಇದರಲ್ಲೇ ಮಾಡ್ಕೊಳ್ತಾ ಇರೋದು. ತುಂಬ ಚೆನ್ನಾಗಿ ಬಾಳಿಕೆ ಬಂತು. 100 ರೂಪಾಯಿದು ನೋಡಿ, ಚೆನ್ನಾಗಿದೆ ಪ್ಯಾನ್. ನೋಡಿ ಒಳ್ಳೆ ಗ್ರಿಲ್ ಮಾಡ್ದಂಗಿದೆ ಬ್ರೆಡ್ ಪೀಸಸ್ ನೋಡಿ. ಪ್ಯಾನಲ್ ಆಗಿರೋದಲ್ವಾ? ಎಲ್ಲ ರಾಜ್ಕುಮಾರ್ ಇತ್ತಾಗಿದೆ ಇದನ್ನ. ಓ, ಎ ಫಾರ್ ಆಪಲ್. ಈಗ ನೀವೇ ಹಾಕಿ ಮಗಳು, ಇದನ್ನ ನೀವೇ ಹಾಕಿದ್ದೀನಿ. ಇದಿರಲಿ, ಈಗ ಮಗಳು ಫಿಲ್ ಮಾಡ್ಕೊಡೋದು ಎಲ್ಲರಿಗೂ. ಫಿಲ್ ಮಾಡಬೇಕು, ಎರಡಕ್ಕೆ ಮಾತ್ರ ಹಾಕಿ ಅದ್ರ ಮೇಲೆ ಇದು ಕವರ್ ಮಾಡಬೇಕು ಬೇಗ ಬೇಗ. ಅಯ್ಯೋ, ನಮ್ಮ ದೋರ್ ಈಗಲೇ ಕಲ್ತ್ಕೊಂತ ಇದೆ ಕಣಪ್ಪ. ಎಲ್ಲ ಅಡುಗೆ ಮಾಡೋದು, ಒಕ್ತನ, ನೆಲ ಒರೆಸೋದು, ಓದೋದು, ಬರೆಯೋದು. ತುಳಿಯುತ್ತೆ ನನ್ನ ಮಗಳು. ಒಂದು ಲೋಟ ಇದೆ, ಒಂದು ತಟ್ಟೆ ಇದೆ, ಅದಕ್ಕೆ ಅಂತಾನೆ ಬೆಳ್ಳಿ ತಟ್ಟೆ, ಬೆಳ್ಳಿ ಲೋಟ, ಬೌಲ್ ಎಲ್ಲ ಇಟ್ಟಿದ್ದೀನಿ. ಚೆನ್ನಾಗಿ ಅದೇ ಬೆಳಗುತ್ತೆ. ಅದು ಕೆಳಗಡೆ ಸಿಂಕ್ ಹತ್ರ ಅದು ಚೇರ್ ಹಾಕೊಂಡ್ಬಿಡುತ್ತೆ. ಹಾಕೊಂಡು ಚೆನ್ನಾಗಿ ಬೆಳಗುತ್ತೆ.
ನೋಡಿ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದೆ ಈಗ ನನ್ನ ಮಗಳು. ಅದು ವರ್ಷಕ್ಕೊಂದು 2 ಸರಿ ಮಾಡ್ಬೋದು. ಅದಕ್ಕೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಯಾರಿಗೆ ನೋಡಿ ಹೇಗೆ ಮಾಡ್ತಾ ನೋಡಿದ್ರೆ ರೀ. ಹಾಕಿ ಮಗಳು ಇನ್ನೊಂದು ಸ್ವಲ್ಪ ಹಾಕು ಕ್ಲೀನಾಗಿ. ನಿನೀಗ ಓಕೆ. ಹೌದಾ? ಘಮ ಘಮ ಅಂತಿದ್ಯಲ್ಲ ಮಗಳು. ಹಾಂ ತುಪ್ಪ ಹಾಕಿರೋದಕ್ಕೂ ಬ್ರೆಡ್ಗೂ ಸಖತ್ತಾಗಿ ಘಮ ಘಮ ಅಂತ. ಮಾತ್ರ ಕಾಫಿ ಮಾಡಿಲ್ವಾ ಇದಕ್ಕೆ? ಎಲ್ಲಿ ಚೆಲ್ಲಲ್ವಾ? ಓ ತುಂಬ ಸುಂದರವಾಗಿ ಮಾಡಿದ್ದೀರ ಮಗಳು. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲ ಚೆನ್ನಾಗಿದೆ. ಅನ್ಬೋದು. ಇದು ರೆಸಿಪಿ ಅಲ್ಲ, ರೆಸಿಪಿ ಫ್ರಮ್ ವ್ಲಾಗ್. ಇದು ವ್ಲಾಗ್ ಬಟ್ ಅಷ್ಟೇ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ. ನಾನೊಂದು 2 ಟೈಮ್ಸ್ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಒಂದಿನ ಮಾಡಬೇಕು ಅಂತ ಅನ್ಕೊಂಡಾಗ ಬರೀ 4 ಪೀಸ್ ಇತ್ತು, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಓಕೆ, ಇವಾಗ ಕಾಫಿ ಮಾಡೋಣ. ಕಾಫಿ ಮಾಡು. ಕಾಫಿ ಇಡ್ತಾ ಇರೋದು ಅದು ನಾವು ಕಟ್ಟೋದೇ ಇಲ್ಲ. ಇದೊಂದು ಅದು ಕಟ್ಟಿರೋದಕ್ಕೆ ಹಿಂಗೆ ಆಡ್ತಾ ಇರೋದು ಇವತ್ತು. ನಾರ್ಮಲಿ ಕಟ್ಟೋದೇ ಇಲ್ಲ. ಓಕೆ, ಇವಾಗ ಕಾಫಿ ಮಾಡ್ಕೊಳ್ಳೋಣ. ನಮ್ಮಿಬ್ಬರಿಗೆ ಆ್ಯಕ್ಚುಲಿ ಪಾತ್ರೆ ದೊಡ್ಡದಾಯಿತು, ಬಟ್ ಇದು ನೋಡಿ ಇಷ್ಟು ದೊಡ್ಡದಿಟ್ರು ಆಚೆ ಈಚೆ ಉಂಟು ಆಡ್ತಾಯಿದೆ. ತಿನ್ನಿರಿ, ಅದು ಇನ್ನೊಂದು ಸ್ವಲ್ಪ ಹಾಕೊಳ್ಳಿರಿ, ಅದು ಕಡಿಮೆ ಹಾಕಿದೆ ಮಗು. ಹೌದಾ? ಚೆನ್ನಾಗಿ ಹಾಕಿದೆ ಕಣಮ್ಮ, ಚೆನ್ನಾಗಿ. ಈಗ ತಿನ್ನೋಣ ತುಪ್ಪದ ಜೊತೆ ಇರತಕ್ಕಂಥ ಬ್ರೆಡ್ ಸ್ನ್ಯಾಕ್ಸು. ನಿಮಗೂ ಇದೆ ಬ್ರೆಡ್ ಇದೆ ಇಲ್ಲಿ. ಚೆನ್ನಾಗಿದೆ ಅಲ್ಲದೆ? ಆ ತುಪ್ಪ ಜಾಸ್ತಿ ಹಾಕ್ಬೇಕು. ತುಂಬ ಎಣ್ಣೆಕ್ಕಿಂತ ತುಪ್ಪ ಅಥವಾ ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ. ಸಖತ್ ಮಾತ್ರ ಬ್ರೆಡ್ಡಿಗೆ ತುಪ್ಪ ಚೆನ್ನಾಗಿರುತ್ತಲ್ವಾ? ಆ್ಯಕ್ಚುಲಿ ನಾವು ಬಾಣಿತ ಅನ್ನೋ ಟೈಮಲ್ಲಿ ಮತ್ತು ನಾನು ನಮ್ಮ ಅಕ್ಕ ಡಯಟ್ ಮಾಡೋ ಟೈಮಲ್ಲಿ ಅದೆಷ್ಟು ಬ್ರೆಡ್ಡಿಗೆ, ಒಂದು ಬ್ರೆಡ್ಡಿಗೆ ಆ್ಯಕ್ಚುಲಿ ನಾವು ಒಂದು ಬ್ರೆಡ್ಡಿಗಲ್ಲ, ಒಂದು 2 ಪೀಸ್ ಬ್ರೆಡ್ಡಿಗೆ ನಾವು ಆ್ಯಕ್ಚುಲಿ ಒಂದು 10 ಸ್ಪೂನ್ ತುಪ್ಪ ಹಾಕ್ಕೊಂತೀವಿ. ಸೊ ಓಡ್ತಾ ಇರುತ್ತೆ ಬ್ರೆಡ್ಡಿಗೆ. ನೀವು ಆ್ಯಕ್ಚುಲಿ ಫಸ್ಟ್ ಬ್ರೆಡ್ ಬಿಸಿ ಮಾಡಿಕೊಂಡು ಸ್ವಲ್ಪ ರಫ್ ಆದಮೇಲೆ ನೀವು ಅದಕ್ಕೆ ತುಪ್ಪ ಹಾಕಬೇಕು. ಆಮೇಲೆ 2 ಕಡೆ ಸ್ವಲ್ಪ ಗಟ್ಟಿಯಾಗಿ ಕರುಮ್ ಅಂತ ಬೇಯಿಸ್ಕೊಂಡ್ರೆ ಅದೆಷ್ಟು ಚೆನ್ನಾಗಿರುತ್ತೆ. ಬಟ್ 2 ಪೀಸ್ ಬ್ರೆಡ್ ಮೇಲೆ ತಿನ್ನೋಕ್ಕಾಗಲ್ಲ ಅಷ್ಟು ತುಪ್ಪ ಹಾಕಿದ್ಮೇಲೆ. ತುಂಬ ಚೆನ್ನಾಗಿರುತ್ತೆ. ಇದೆ ಇದು ತಗೊಳ್ಳಿ. ಸಕ್ಕತ್ತಾಗಿದೆ ಅಲ್ವಾ? ನಿಜ ಚೆನ್ನಾಗಿದೆ ತಾನೆ? ತುಂಬ ಚೆನ್ನಾಗಿದೆ. ತುಪ್ಪಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಬ್ರೆಡ್ ತಿಂದರೆ ಇದೆ ಅವರು. ನೋಡಿ ನಾವು ಇಷ್ಟಿಷ್ಟೇ ಕಾಫಿ ಕುಡಿಯೋದು, ಚಿಕ್ಕ ಗ್ಲಾಸು 3 ಒಂದೊಂದು ಥರ ಇದೆ ನೋಡಿ. ಇದು ನನ್ನ ಮಗಳು ಕಾಫಿ ಕುಡಿಯೋ ಗ್ಲಾಸ್ ಇದು ನೋಡಿ. ನಾನು ಹಾಸ್ಟೆಲಲ್ಲಿದ್ದಾಗ ನನ್ನ ಫ್ರೆಂಡ್ ಕೊಟ್ಟಿದ್ದೆ, ನಿಶಾ ಅಂತ. ಚಂದ ಇದು. ಆ ದಿನ ನೆನಪಿಗೆ ಬರುತ್ತೆ ಅವಳು ಯಾವ ಟೈಮಲ್ಲಿ ಕೊಟ್ಲು ಅಂತ. ಇದು ನಮ್ಮ ಮನೆಯವ್ರು ಅಷ್ಟೇ, ಯಾವಾಗಲೂ ಏನಲ್ಲ, ಕಡಿಮೆ. ಹಾಂ, ನಿಮಗೂ ಬೇಕಾ ಕುಚ್ಚಿ? ಎಂಥ ವಾತಾವರಣ, ಎಂಥ ತಂಪಾಗಿದೆ. ಸನ್ಲೈಟ್ ಆ ಕಡೆಯಿಂದ ಬೀಳ್ತಾ, ಸೂರ್ಯ ಮುಳುಗ್ತಾ ಇರುವಾಗ ಈವ್ನಿಂಗು ಇಡೀ ಪ್ರಪಂಚನೇ ಚಿನ್ನದ ಥರ ಹೊಡಿತಾ ಇರುತ್ತೆ. ಆ್ಯಕ್ಚುಲಿ ಇವತ್ತು ವೆದರ್ ತುಂಬ ಚೆನ್ನಾಗಿದೆ. ಅದು ಅಲ್ಲದೆ ನಮ್ಮ ಮನೆಯವರು ಇವತ್ತು ಒಳ್ಳೆ ಟೈಮಿಗೆ ಫ್ರೀ ಆಗಿಬಿಟ್ಟಿದ್ದಾರೆ. ಬೆಲ್ಲದ ಕಾಫಿ. ಭೂಮಿಯಿಂದ ದೂರ ಇದೆಯಾ ಅಂತ ಕೇಳ್ತಿರೋದು. ಸೂರ್ಯ ದೂರನೇ ಮಗಳೇ. ತುಂಬ ದೂರ ಇದೆ ಸೂರ್ಯ ಭೂಮಿಯಿಂದ. ನಮ್ಗೆ ಹೋಗೋಕ್ಕೆ ಆಗಲ್ಲ ಅಷ್ಟತ್ರಕ್ಕೆ, ಅಷ್ಟು ದೂರ. ಅದ್ರ ಹತ್ರಕ್ಕೆ ಹೋಗೋಕ್ಕೆ ಆಗಲ್ಲ, ಅದ್ರ ಹತ್ರ ತುಂಬ ದೂರದಲ್ಲಿ ಇದ್ದಾಗಲೇ ಸುಟ್ಟೋಗ್ಬಿಡ್ತೀವಿ ನಾವು. ಈಗಲೂ ನೋಡು, ಬಿಸಿಲಿಗೆ ತುಂಬ ಹೊತ್ತು ನಿಲ್ಲಕ್ಕಾಗಲ್ಲ, ಮೈಯೆಲ್ಲ ಉರಿ ಬರುತ್ತೆ. ರಾಕೆಟ್ ಅಲ್ಲಿ ಹೋಗಿ ಸೂರ್ಯನ ಮುಟ್ಟಿದ್ರೆ ಕೈ ಬೂದಿ ಆಗೋಗುತ್ತಾ? ರಾಕೆಟ್ ಬೂದಿ ಆಗೋಗುತ್ತೆ. ಆ್ಯಕ್ಚುಲಿ ತುಂಬ ಹಾಕಬೇಕು, ನನಗೆ ತುಂಬ ಇಷ್ಟ ಇದು. ನಮ್ಮ ಮನೆಯವ್ರು ಸ್ವಲ್ಪ ಕಡಿಮೆನೇ, ಬಟ್ ತುಂಬ ಚೆನ್ನಾಗಿರುತ್ತೆ. ಇದು ಕ್ರೀಮ್ ಹಾಕಿರ್ತೀವಲ್ಲ, ತುಂಬ ಸಿಂಪಲ್ಲು. ಬಟ್ ವಿಡಿಯೋದಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇರ್ಬೋದು. ಅಷ್ಟು ದೊಡ್ಡದಾಕಿದ್ರೆ ಚೆಲ್ಲೋಗುತ್ತೆ. ನನ್ನ ಮಗಳು ನನಗೆ ಇವತ್ತು ಫೀಡ್ ಮಾಡಿದ್ದು. ಥ್ಯಾಂಕ್ ಯು ಮಗಳೇ. ಎಷ್ಟು ಸುಂದರವಾದ, ತುಂಬ ಚೆನ್ನಾಗಿರುತ್ತೆ. ಹೆಂಗಾಯ್ತು ಮುಟ್ನಿ ನೋಡೋದು? ಫ್ರೆಂಡ್ಸ್ ಎಲ್ಲ ಸ್ಕೂಲಿಗೆ ಏನು ತರ್ತಾರೆ ಮಗಳು? ನನ್ನ ಫ್ರೆಂಡ್ಸ್ ಎಲ್ಲ ಸ್ಕೂಲಿಗೆ ಏನು ತರ್ತಾರೆ? ಆಪಲ್ಲು, ಪಪ್ಪಾಯ. ವೆರಿ ಗುಡ್. ಮಸಿನ ಮಾತ್ರ ಪಪ್ಪಾಯ ತಗೋಬೇಕು, ಇನ್ನು ಯಾರೂ ತಗೋಬಲ್ಲ. ಎಲ್ಲನೂ ಒಂದೊಂದು ದಿನ ಎಲ್ಲ ಥರ ಒಂದೊಂದು ಫ್ರೂಟು. ನೋಡಿ ಆ್ಯಕ್ಚುಲಿ ತುಪ್ಪ ಎಷ್ಟಿದೆ ಅಂತ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು. ಇಷ್ಟು ತುಪ್ಪ ಹಾಕೊಂಡ್ರೆ 2 ಬ್ರೆಡ್ ಪೀಸ್ ಸಾಕು. ಬ್ರೆಡ್ ಪೀಸು ನನ್ನ ಬ್ರೆಡ್ಡಾಗ ಎಷ್ಟಿದೆ ನೋಡಿ. ಅಮ್ಮಗೊಂದು ಪೀಸ್ ಒಂದು ಎತ್ತಿಡಂಗೆ ಸೈಡಿಗೆ. ಅಂದರೆ ನಾವು ಚೆನ್ನಾಗಿತ್ತು. ವೆರಿ ಥ್ಯಾಂಕ್ ಯು ಸೋ ಮಚ್. ತುಂಬ ಅದ್ಭುತವಾದಂಥ ಒಂದು
ಈವ್ನಿಂಗ್ ಟೈಮ್ನ ಅರೇಂಜ್ ಕೊಟ್ರಿ ಅಲ್ವಾ ಮಗಳೇ? ಚೆನ್ನಾಗಿತ್ತಲ್ವ ಮಗಳು? ನಮ್ಮನೆಯವ್ರು ಇತ್ತೀಚೆಗೆ ತುಂಬ ಬ್ಯುಸಿ. ಇನ್ನೂ 4 ತಿಂಗಳು ಹೋದರೆ ಇನ್ನೂ ಫುಲ್ ಬ್ಯುಸಿ. ನನ್ನ ಕೈಗೆ ನನ್ನ ಮಗಳು ಕೈಗೆ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಸದ್ಯಕ್ಕೆ ಬಿಡ್ತಾ ಇದ್ದಾರೆ ನಮ್ಮ ಅಮ್ಮನ. ನೋಡಿ ಎಲ್ಲ ತೆಗೆದಿಟ್ಕೊ ಮಗಳು ಮೇಲೆ. ಬಂತು ನಮ್ಮದು ಇನ್ನೊಂದು ಪುಟವಣಿ. ಸಂಜೆ ಸಮಯದ ಟೈಮ್ ಕಳೆದಂಥ ಸಮಯ ಎಲ್ಲ ವಿಡಿಯೋ ಮುಗಿಸ್ತಾ ಇದೀವಿ. ಇಲ್ಲಿಗೆ ಧನ್ಯವಾದಗಳು. ನಾನು ಮಾಡಿರೋ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂದರೆ ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ಸೀದಾ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ಎಲ್ಲ ವೀಡಿಯೋಸ್ನ ಬ್ರೌಸ್ ಮಾಡಬಹುದು. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.